ಈ ಬಾವಿಯಿಂದನ ಹನುಮಂತ ದೇವರು ಪೂಜೆ ಮಾಡ್ಬೇಕಾರೆ ನಾವು ಹಳೆಯಾಳಿಂದ ಮಾವಿನಕೊಪ್ಪ ಮಠ ಬಂದ ನಂತರ ಹನುಮಂತ ದೇವರು ಎಲ್ಲಿದಾನ ಅಂತ ಹೇಳಿದ್ರೆ ಅದು ಮಾವಿನಕೊಪ್ಪದಾಗ ಅದ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹಳೆಯಾದಿಂದ ಮಾವಿನಕೊಪ್ಪ ಹೊಂಟಿವಿ. ಇಲ್ಲಿಂದ ಮಾವಿನಕೊಪ್ಪ 10 ಕಿಲೋಮೀಟರ್ಷ್ಟು ದೂರ ಐತಿ. ಯಾಕಪ್ಪ ಅಂದ್ರೆ ಇವತ್ತು ಶನಿವಾರ ಅಂದ್ಕೂಡಲೇ ಎಲ್ಲರೂ ಹನುಮಂತ ದೇವರು ದರ್ಶನ ಮಾಡ್ತಾರೆ. ನಾವು ಇವತ್ತು ಹನುಮಂತ ದೇವ್ರ ದರ್ಶನ ಮಾಡೋಕ್ಕಂತೇಳಿ ಮಾವಿನಕೊಪ್ಪ ಹೊಂಟೀವಿ. ಮತ್ತು ಮಾವಿನಕೊಪ್ಪ ಒಳಗಿರುವಂತಹ ಹನುಮಂತ ದೇವ್ರ ಗುಡಿನೂ ಭಾಳ ಹಳೆಯ ಗುಡಿ. ಮತ್ತು ಅಲ್ಲಿ ನಾವು ಏನು ಬೇಡ್ಕೊಂಡ್ರು ಜಲ್ದಿ ಫಲ ಸಿಗ್ತೈತಿ. ಅದಕ್ಕೋಸ್ಕರನ ಸಿಕ್ಕಾಪಟ್ಟೆ ಜನನೂ ಅಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಾನು ಅಲ್ಲಿ ಹೊಂಟೀನಿ. ಮತ್ತು ಅದ್ರ ಜೊತೆ ಒಂದು ಲಾಗ್ ಇರಲಿ ಅಂತ ಹೇಳಿ ಲಾಗ್ನು ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಈಗ ಹೋಗೋಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವೀಗ ಫೈನಲ್ ಆಗಿ ಮಾವಿನಕೊಪ್ಪ ಕ್ರಾಸ್ ಒಳಗದೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಗುಡಿ ಐತಿ. ಮತ್ತು ಆ ಗುಡಿಗೆ ನಾನು ಜಾತ್ರೆ ಇದ್ದಾಗ ಬಂದಿದ್ದೆ. ಮತ್ತು ಅದಾದಮೇಲೆ ನಾನು ಬಂದಿಲ್ಲ ಇಲ್ಲೇ. ಇವತ್ತು ಶನಿವಾರನೂ ಇತ್ತು, ಹನುಮಂತನ ದರ್ಶನನೂ ಮಾಡಬೇಕಿತ್ತು. ಅದ್ರ ಜೊತೆ ಒಂದು ಲಾಗ್ನೂ ಇರಲಿ ಅಂತೇಳಿ ನಾನು ಇವತ್ತು ವೀಡಿಯೋನು ಮಾಡತ್ತೀನಿ. ಮತ್ತು ಈಗ ನಾವು ಗುಡಿ ಕಡೆ ಹೋಗೋಣ. ಗುಡಿ ಕಡೆ ಹೋಗಿ ದೇವ್ರ ದರ್ಶನನೂ ಮಾಡೋಣ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಈಗ ಹೋಗೋಣ. ಇದು ಹಳೆಯಾಳ ರೂಟ. ಈ ಸೈಡಿಂದ ಬಂದು ಈ ಕಡೆ ಹೋಗ್ಬೇಕಾ, ಮಾವಿನಕೊಪ್ಪಿಗೆ ರೂಟ್ ಇರೋದು. ನೋಡ್ರಿ, ಈಗ ನಾವು ಫೈನಲ್ ಆಗಿ ಮಾವಿನಕೊಪ್ಪ ಒಳಗಿರುವಂಥ ಹನುಮಂತ ದೇವ್ರ ಗುಡಿ ಮುಂದೆ ಅದೀವಿ. ಮತ್ತು ನಾನು ಇಲ್ಲೇ ಜಾತ್ರೆ ಇದ್ದಾಗ ಬಂದಿದ್ದೆ. ಅವಾಗ ಬರ್ತಿದ್ದೆ, ಬಟ್ ಒಂದು 2 ತಿಂಗಳಾದ್ಮೇಲೆ ಈಗ ಬಂದೀನಿ ರೀಸೆಂಟಾಗಿ. ಮತ್ತು ಅದ್ರ ಜೊತೆ ನಿಮಗೂ ಒಂದು ಲಾಗ್ ಮಾಡೋಣ ಅಂತ ಹೇಳಿ ಇಲ್ಲಿ ವಿಡಿಯೋನು ಶೂಟ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲೊಂದು ಬಾವಿ ಐತಿ, ನಿಮ್ಗೆ ಆ ಬಾವಿನೂ ತೋರಿಸ್ತೀನಿ ನೋಡ್ರಿ. ಈ ಬಾವಿಯಿಂದನ ಹನುಮಂತ ದೇವರು ಪೂಜೆ ಮಾಡ್ಬೇಕಾರೆ ಸ್ನಾನ ಮಾಡಿಸೋವಂಥ ನೀರು ಇಲ್ಲಿಂದನ ತೊಗೊಂಡು ಹೋಗ್ತಾರೆ ಅವರು. ಮತ್ತು ಜಾತ್ರೆ ಒಳಗೂ ಇಲ್ಲಿಂದನೇ ನೀರು ತೊಗೊಂಡೋಗಿ ಪಲ್ಲಕ್ಕಿ ಬರೋಕ್ಕಿಂತ ಮೊದಲು ಇಲ್ಲಿಂದನೇ ನೀರಲ್ಲಿ ಹಾಕ್ತಾರೆ. ನೋಡಿರಿ, ಇದು ಬಾವಿಯಿಂದ ನೋಡಿರಿ, ಇಲ್ಲಿಂದ ಗುಡಿನೂ ಕಾಣಿಸ್ತೈತಿ ನಿಮ್ಗೆ. ಇಲ್ಲಿ ನೋಡ್ರಿ, ನಮ್ಮ ಬೈಕ್ ಕೂಡ ಕಾಣತೈತಿ ನಿಮ್ಗೆ. ಇದೇ ಬೈಕ್ ಮ್ಯಾಗ ನಾವು ಹಳೆಯಾಳಿಂದ ಮಾವಿನಕೊಪ್ಪ ಮಠ ಬಂದೀವಿ. ಬರ್ರಿ ಈಗ ಹನುಮಂತ ದೇವರ ದರ್ಶನ ಮಾಡೋಣ. ಈ ಗುಡಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಕೆ ಕಮಿಟಿಯವರ ಅದಾರ ಇಲ್ಲಿ. ನಿಮ್ಮ ಹೆಸರು ರೀ? ಮಹಾವೀರ್ ಕಡ್ಬಿ ಅಂತೇಳಿ. ಸ್ವಲ್ಪ ಈ ಗುಡಿ ಬಗ್ಗೆ ಕಮಿಟಿಯವರು ಕೊಡ್ತೇನೆ ರೀ. ಹೇಳ್ರಿ ಸ್ವಲ್ಪ. ಇದು ಹಳೆ ಪ್ರಾಚೀನ ಕಾಲದ ಗುಡಿ ರೀ. ಇದು ಹುತ್ತನಾಗ ಐತ್ರಿ. ವಿಶೇಷ ಅಂದ್ರೆ ಏನು ರೀ, ಈ ಹುತ್ತನಾಗ ಹನುಮಂತರು ಎಲ್ಲಿ ಸಿಗೋದಿಲ್ಲ ನಿಮ್ಗೆ. ಅದು ಮಾವಿನಕೊಪ್ಪದೊಳಗದ. ಇದು ಪ್ರಾಚೀನ ಕಾಲದ ಕದಂಬರ ಮಹಾರಾಜರು ಆ ಟೈಮ್ಗೆ ಆಗಿತ್ತು ಇದು ರಾಜ ಮಹಾರಾಜರ ಸ್ಥಾಪನೆ ಅಂತ ಕಂಡು ಬರ್ತೈತಿ. ಕೂತಾರಲ್ಲ, ಆ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗ್ತವೆ. ಅದು ಭಾಳ ಇಂಪಾರ್ಟೆಂಟ್. ಅದು ಮದುವೆ ಆದವರು ಮದುವೆ, ಮಕ್ಕಳಿಲ್ಲದವ್ರ ಮಕ್ಕಳು, ಏನೋ ಬಿಸ್ನೆಸ್ ಬಿದ್ದಿರ್ಬೋದು, ನೌಕರಿ, ಆಮೇಲೆ ಇವತ್ತು ಯಾರೋ ಇಲೆಕ್ಷನ್ ನಿಂತರ ಶಾಸಕರಾಗ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಇಂಥ ಕೆಲವೊಂದು ಕಾರ್ಯಕ್ರಮಗಳು ಇಲ್ಲಿ ವಿಶೇಷವಾಗಿ ನಡ್ಕೊಂಡು ಬಂದಿದ್ದಾವೆ. ಮತ್ತು ಇನ್ನು ಪ್ರಸಾದ ಅಭಿಷೇಕ ಇವೆಲ್ಲ ಕಾಯಂ ದಿನನಿತ್ಯವಾಗಿ ನಡೀತಾ ಇದೆ. ಆಮೇಲೆ ಇದರಿಂದ ಭಾಳ ಇಂಪಾರ್ಟೆಂಟ್ ಅಂದರೆ ಏನಂತ ಹೇಳಿದರೆ ಇದೆ, ಯುಗಾದಿ ಜಾತ್ರೆ ದಿವಸ ನಮ್ಮದು ಭಾಳ ಮಹತ್ವವಾದ ದಿವಸ. ಅದು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಕ್ಕೂ ಭಾಳ ಮಹತ್ವವಾದ ದಿವಸ ಮಾವಿನಕೊಪ್ಪದ ಮಾರುತಿ ದೇವಸ್ಥಾನ ಜಾತ್ರೆ ಅಂತ ಹೇಳಿದ್ರೆ. ಈ ಜಾತ್ರೆ ಅನಾದಿ ಕಾಲದಿಂದ ಭಾಳ ಒಂದು ಪ್ರಸಿದ್ಧವಾದ ಜಾತ್ರೆ. ಆ ಜಾತ್ರೆಗೆ
ರೈತರ ಚಕ್ಡಿ ಹುಡ್ಕೊಂಡು ಎತ್ತುಗಳು ಕಟ್ಕೊಂಡು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಭಾಳ ಅದ್ದೂರಿಯಾಗಿ ಬರ್ತಾರೆ. ಅದ್ದೂರಿಯಾಗಿ ಬಂದ ನಂತರ ಜಾಗರಣಿ ಜಾತ್ರೆ ಅಂತಾರೆ ಅದಕ್ಕೆ. ರಾತ್ರಿ ಎಲ್ಲ ವಸ್ತಿ ಉಳಿದು ಅಂಗಡಿ ಮಿಠಾಯಿ ಮಾರೋರು, ಚುರುಮರಿ ಮಾರೋರು, ಮಣಗಾರು ಎಲ್ಲ 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 ಪ್ರಮಾಣದ ಜನ ಕೂಡ್ತಾರೆ. ಇಲ್ಲಿ ಕೂಡಿದ ನಂತರ ಇದು ಸರ್ವಧರ್ಮದ ಶ್ರೇಷ್ಠ ಗುಡಿ ಇದೆ. ಇಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ. ಎಲ್ಲ ಧರ್ಮದವರು ಹನುಮಂತನ ಪೂಜೆ ಮಾಡ್ತಾರೆ. ಆಮೇಲೆ ಬೆಳತನಕ ಜಾತ್ರೆ ಮಾಡ್ತಾರೆ. ರಾತ್ರಿ ಕಮಿಟಿಯವರು ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅನ್ನಪ್ರಸಾದ ಇರ್ತೈತಿ, ಊಟಕ್ಕೆ ಎಲ್ಲ ಕಡೆಯಿಂದ ವ್ಯವಸ್ಥೆ ಇರ್ತೈತಿ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಧಾರವಾಡ, ಹುಬ್ಬಳ್ಳಿ, ಹಳೆಯಾಳ ತಾಲೂಕಿನ ಜನ, ರಾಮದುರ್ಗ ತಾಲೂಕಿನ ಜನ, ಚಿಂಚನೂರು, ಬೆಳಗಾವಿ ಡಿಸ್ಟಿಕ್ಕು, ಆಮೇಲೆ ಗುಲ್ಬರ್ಗ ಆ ಕಡೆ ಸೈಡಿನ ಜನ ಭಾಳ ಬರ್ತದೆ. ಇದು ಈಗಾಗಲೇ ಭಾಳ ದೊಡ್ಡ ಪ್ರಚಾರದಲ್ಲದ ಗುಡಿ. ಮತ್ತು ಇಲ್ಲಿ ಅಗ್ನಿ ಹಾಯೋದು ಭಾಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಅದು ಸಾಧಾರಣ ಈ ಭಾರತ ದೇಶದಲ್ಲಿ ಭಾಳ ಒಂದು ವಿಶಿಷ್ಟವಾದ ಅಗ್ನಿ ಹಾಯೋದು ಅಂತ ಹೇಳಿದ್ರೆ ಅದು ಮಾಯನಕೊಪ್ಪ ಹನುಮಂತವರಿಗೆ. ಅದಕ್ಕಾಗಿ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಹುಟ್ಟಿದವರು ಅವರು ಯಾವುದೇ ಧರ್ಮದವ್ರು ಇರ್ಬೋದು, ಯಾರು ಇಲ್ಲ, ಅಂದರೆ ಮಾರುತಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟರೆ ಅದರ ಮಹತ್ವ ಏನು ಅಂತ ತಿಳ್ಕೊತಾರೆ. ಪ್ರತಿಯೊಬ್ಬರು ಇಲ್ಲಿ ಭೇಟಿ ಕೊಡಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಮಹತ್ವವಾದ ಸ್ಥಳ ಅದ ಹನುಮಂತ ಬಗ್ಗೆ. ಆಮೇಲೆ ಇಲ್ಲಿ ಮೂಲತಃ ಇಲ್ಲಿ ಇದ್ದವರು ಊರಿನವರು 141 ಮನೆ ಅದಾವ್ರಿ. 7-8 ಜಾತಿಗಳ ಜನ ಅದಾರ. ಆದರೆ ಎಲ್ಲರೂ ಒಂದಿಲ್ಲಿ ಭಕ್ತಿಯಿಂದ ನಡೀತಾರೆ. ನಾವು ಇವತ್ತು ಯಾವುದೇ ಕಾರ್ಯಕ್ರಮ ರೂಪಣೆ ಮಾಡಿದರೂ ಕೂಡ ಇವತ್ತು ಈ ಕೆಲಸಕ್ಕೆ ಬರಬೇಕಪ್ಪ ಅಂತ ಹೇಳಿದರೆ ಕಮಿಟಿಯವರು ಎಲ್ಲರೂ ಬಂದು ಕೈ ಜೋಡಿಸಿ ಗಟ್ಟಿಮುಟ್ಟಾಗಿ ನಿಂತು ಮಾಡ್ತಾರೆ. ವರ್ಷಕ್ಕೆ ಏನು ದೇಣಿಗೆ ಹಾಕಬೇಕು, ಪಟ್ಟಿ ಹಾಕಬೇಕು, ಎಲ್ಲ ಹಾಕಿ ನಾವು ಸಡಗರದಿಂದ ಜಾತ್ರೆ ಮಾಡ್ತೀವಿ. ಮತ್ತು ಒಂದು ಕಾರಣ ಏನಂದರೆ ಹೊರಗಿನಿಂದ ಬಂದವರಿಗೆ ಭಾಳ ಗೌರವ ಅದ ಇಲ್ಲಿ. ಭಾಳ ಅವ್ರನ್ನ ಗುಡಿ ಒಳಗೆ ನಾವು ಬರಬೇಕಾದ್ರೆ ಕಾಲು ತೊಳಿಸಿ ಗೌರವದಿಂದ ತೊಗೊಂಡು, ಮತ್ತು ಹೊರಗಿನ ಬಂದವ್ರಿಗೆ ಭಾಳ ಒಂದು ಮರ್ಯಾದೆ ಗೌರವನ ಇಟ್ಕೊಂಡು ಭಕ್ತರಿಗೆ ಭಾಳ ಅಭಿಪ್ರಾಯದಿಂದ ನಾವು ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತೀವಿ. ಯಾಕಂತಂದರೆ ಪುನಃ ಮತ್ತು ಭಕ್ತರು ಬರಬೇಕ್ರಿ ಇಲ್ಲಿ. ಭಕ್ತರಂದರೆ ಒಬ್ಬ ಗಂಡ ಮಗ ಬಂದ ಒಂದು ಕುಟುಂಬದಿಂದ ಅಲ್ಲ, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಇಲ್ಲಿ ಬಂದು ಅವ್ನ ದರ್ಶನ ತೊಗೋಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಲಂಕಾಪಟ್ಟಣ ಸುಟ್ಟು ಬಂದ ನಂತರ ಹನುಮಂತೇವರು ಎಲ್ಲಿದಾನ ಅಂತ ಹೇಳಿದ್ರೆ ಅದು ಮಾಯನಕೊಪ್ಪದಾಗ ಅದಾನ ಅಂತ ಹೇಳ್ತಾರೆ. ಅವಾಗ ಬಲಭೀಮ ಮಾಯನಕೊಪ್ಪದ ಹನುಮಂತವ್ರಿಗೆ 3-4 ಹೆಸರಲ್ಲಿ ಕಟ್ಟ ಸರ್ಪಕಾವಲ ಹನುಮಂತ ಅಂತ ಹೇಳಿ. ಅದಕ್ಕಾಗಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಅವನು ಪ್ರಸಿದ್ಧಾಗಿ ಬೆಳೀತಾ ಇದ್ದಾನೆ. ಮತ್ತು ಈ ಗುಡಿ ಎಷ್ಟು ವರ್ಷ ಇದ್ರಿ ಇದು ಅಂದಾಜು ಮಾಡ್ರಲ್ಲ ಅದು ಇದು ಅಂದ್ರೆ ಒಂದು 12 ಶತಮಾನ ಬರ್ಬೋದು, ಬಹುಶಃ 13-14 ಶತಮಾನಕ್ಕೂ ಬರ್ಬೋದು. ಅಂದಾಜು ಪತ್ರಿಕೆ ನಾವು ಈಗ ಏನು ಹೇಳಿವಲ್ಲ, ಒಂದು ಮೂರ್ತಿ ಮೇಲಿನ ಚಿನ್ನ ಮತ್ತು ಮೂರ್ತಿ ಮೇಲಿನ ಇದನ್ನು ಹೇಳಿದರೆ ಇದನ್ನು ಕದಂಬರ ಮಹಾರಾಜರು ಮಾಡ್ಯಾರ ಅಂಥೇಳಿ ಇದನ್ನು ಅಭಿಪ್ರಾಯ ಪಟ್ಟಿದ್ದೀವಿ. ಅದು ಯಾವುದೇ ಅಕ್ಷರ ಇದ್ದರೂ ಕೂಡ ಅದು ಹಿಂದಿನ ಇದಲ್ಲ. ಮೂರ್ತಿ ನೋಡಿದರೆ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದವ್ರು ಬಂದು ಪರಿಶೀಲನೆ ಮಾಡಿದರೆ ಅವರು ಅದನ್ನು ಏನಂತ ಹೇಳ್ತಾರೆ ಅದನ್ನು. ಆದರೆ ಇಲ್ಲಿ ವಾಡಿಕೆ ಪ್ರಕಾರ ಅಂದಾಜು ಪತ್ರಿಕೆಯಲ್ಲಿ ಅದು ಕದಂಬರ ಮಹಾರಾಜ ಇದೆ. ಯಾಕಂತಂದರೆ ಈ ದೇವಸ್ಥಾನಗಳೆಲ್ಲ ಇರುವ ಕದಂಬರ ಮಹಾರಾಜರ ಕಾಲದಾಗ ಆಗಿದ್ದು ಅಂಥೇಳಿ ಇಲ್ಲಿ ಬಿಂಬಿಸ್ತಿದ್ದಾರೆ. ಮತ್ತು ಇಲ್ಲಿ ಹನುಮಂತವ್ರ ಚಪ್ಪಲ್ ಅದಾವಲ್ರಿ, ಅದು ಸಂಚಾರಿ ಹನುಮಂತ ಅಂತೇಳಿ. ಸಂಚಾರಿ ಹನುಮಂತ ಅಂತೇಳಿ ಯಾರು ಮಕ್ಕಳಿಲ್ಲವರು, ಮದುವೆ ಆಗಲ್ಲವರು ಯಾರಾದರೂ ಬೇಡ್ಕೊಂಡಿದ್ದರೆ ಭಕ್ತರು ಅದ್ರ ಖರ್ಚು ಟೋಟಲ್ ಒಟ್ಟು ಒಂದು ವರ್ಷಕ್ಕೆ 30,000 ರೂಪಾಯಿ ಬರ್ತೈತೆ ಅದು. ಅದಕ್ಕಾಗಿ ಅದನ್ನು ಆಕಳು ಚರ್ಮ ತಂದ ಮಾಡಬೇಕು. ಆಮೇಲೆ ಅದನ್ನು ದುಡ್ಡು ಕೊಟ್ಟು ಹೋದ್ರಂತ ಹೇಳಿದ್ರೆ 15 ದಿವಸ ಪಂಚರು ಅಡ್ಡಾಡಿ ಕರ್ನಾಟಕ ಎಲ್ಲ ಅಡ್ಡಾಡಿಕೆ ಅದೊಂದು ಚರ್ಮ ಕುಡಿಸ್ಬೇಕು. ನಾವು ಕುಡಿಸಿ 5 ದಿವಸ ಇಲ್ಲಿ ದೀಪ ಹಚ್ಚಿ ಅನ್ನಪ್ರಸಾದ ಮಾಡಿ 5 ಹಳ್ಳಿ ಹರಿಜನರನ್ನು ಕೂಡಿಸಿ ಪಾದರಕ್ಷಣೆ ಮಾಡಿಸಿ ಆಮೇಲೆ ಯುಗಾದಿ ಜಾತ್ರೆ ದಿವಸ ಅದನ್ನು ಬಾರಿಸ್ಕೊಂತ ತೊಗೊಂಡು ಬಂದು ಅವರಿಗೆಲ್ಲ ಆಯಾರ ಕೊಟ್ಟು ಇದು ಮಾಡೋ ಮಟ್ಟ ನಮ್ಗೆ ಅದೊಂದು 30,000 ರೂಪಾಯಿ ಖರ್ಚದ. ಅದನ್ನು ಪ್ರತಿ ವರ್ಷ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಅಷ್ಟೇ. ಈಗ ಇವತ್ತೇನು ಪೂಜೆ ನಡೆಯದೇನು ರೀ? ಇದು ಕುಂಕುಮ ಪೂಜೆ ಐತೆ. ಕುಂಕುಮ ಪೂಜೆ ಅದು ಕುಂಕುಮ ಪೂಜೆ ಇದೆ. ಇದನ್ನು ಯಾರು ಬೇಡ್ಕೊಂಡು ಅವ್ರು ಕಟ್ಟಿಸ್ಬೋದು. ಅದನ್ನು ಇವರೇ ಕಟ್ಟಿಸ್ಬೇಕಂತ ಏನಿಲ್ಲ. ಯಾರಿಗೆ ಏನು ಚಲೋ ಆಗಿರ್ತದೆ ಅವ್ರು ಮಾಡ್ಕೊಂಡಿರ್ತಾರೆ. ಈ ಕಾರ್ಯಕ್ರಮ ಸದಾ ಇರ್ತಾವೆ ಈ ಗುಡಿಯಲ್ಲಿ. ಇದು ಪೂಜೆಯನ್ನು ಮೊದಲೇ ಬಂದು ಹೇಳ್ಬೇಕೇನ್ರಿ? ಹಾಂ, ಪೂಜೆ ಮೊದಲೇ ಒಂದು ಹೇಳ್ಬೇಕು. ನಮ್ಗೆ ನೀವು ಶನಿವಾರ ಕಟ್ಟೋದಿದ್ರೆ ನಮ್ಗೆ ಶುಕ್ರವಾರ ಸಾಮಾನು ಬರ್ಬೇಕು ರೀ. ಸಾಮಾನು ನೀವೇ ತೊಗೊಂಬರ್ತೇವೆ ಅಂತ ಹೇಳಿದರೆ ನಾವು ಒಂದು ಯಾದಿ ಕೊಡ್ತೀವಿ. ಆ ಯಾದಿ ಪ್ರಕಾರ ಸಾಮಾನು ತಂದು ಕೊಡಬೇಕು. ಅಕಸ್ಮಾತ್ ನೀವು ತರೋದಿಲ್ಲರಿ ಅಂದರೆ ನಮ್ಮದೊಂದು ಅಮೌಂಟ್ ಅದ. ಕುಂಕುಮ ಪೂಜೆಗೆ 2,500 ರೂಪಾಯಿ ಇತ್ತಲ್ಲ. ಎಲೆ ಪೂಜೆ ಕುಂಕುಮ ಪೂಜೆ ಕೂಡಿಸಿದ್ರೆ 7,000 ರೂಪಾಯಿ. ಆಮೇಲೆ ಅನ್ನಪ್ರಸಾದ ಅವರು ವೈಯಕ್ತಿಕ ವಿಚಾರ. ಅವರು 100 ಮಂದಿಗೆ ಊಟ ಹಾಕ್ಬೋದು, 50 ಮಂದಿಗೂ ಹಾಕ್ಬೋದು, 1000 ಮಂದಿಗೆ ಹಾಕ್ಬೋದು. ಅವ್ರು ಬಿಟ್ಟು ಖರ್ಚು ನಾವು ಊಟದ ವ್ಯವಸ್ಥೆ ಅವ್ರಿಗೆ ಏನು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಗುಡಿಯಲ್ಲಿ ಕೊಂಡಿರೋದಕ್ಕೆ ಜಗೆ ಸಿಲಿಂಡರ್ ತರಕ್ಕೆ ಅನುಕೂಲ ಐತ್ರಿ, ಒಲಿಗಳದಾವ. ಆಮೇಲೆ ಬಾಂಡೆ ಸಾಮಾನು ಏನಿದ್ರೆ ಅದರದ್ದು ಸಾಮಗ್ರಿ ನಾವು ಕೊಡ್ತೀವಿ. ಇಷ್ಟು ವ್ಯವಸ್ಥೆ ಮಾಡ್ತೀವಿ. ಕುಂಡ್ರಾಕ ನಿಂದ್ರಕ್ಕೆಲ್ಲ ವ್ಯವಸ್ಥೆ ಮಾಡಿ ಭಕ್ತರಿಗೆ ಬರುವಂಥ ಭಕ್ತರಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ದೇವಸ್ಥಾನ ನಡೀತಾರೆ. ಈಗ ಹನುಮಂತವ್ರ ಚಪ್ಪಲು ಸವಿತಾವ ಅಂತ ಹೇಳ್ತಾರಲ್ರಿ, ಅದು ಕರೆ ಸರಿ ಸವಿತೈತಿ. ಹೌದು ರೀ, ಸ್ವಲ್ಪ ತೋರಿಸ್ತಾರೋ ಎಲ್ಲದಾವ ಅಂತ? ಸವಿತೈತಿ ಬನ್ನಿ, ಸವಿತೈತಿ. ಅದೇನು ಯಾರು ಹೇಳಬೇಕು ಇಲ್ಲ ಮಾಡಿ ವಿಡಿಯೋ ಮಾಡಿ ಇಟ್ಟರು ಸವಿತೈತಿ. ಜನ ತಲೆ ಮೇಲೆ ಇಟ್ಕೊಳ್ಳೋದ್ರಿಂದ ಸವಿತಿದ್ರು ಅದು. ಅದನ್ನು ನಾವು ಸಂಚಾರಿ ಹನುಮಪ್ಪ ಅಂತೇಳಿ
ಪಾದರಕ್ಷೆ ಹನುಮಂತೇವ್ರ ಹೆಸರಲ್ಲೇ ಮಾಡಿಸಿರ್ತೀವಿ. ಅದನ್ನು ಜನ ಎಲ್ಲರೂ ತೆರೆ ಮೇಲೆ ಇಟ್ಟುಕೊಂಡು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ. ಒಂದು ವಾಡಿಕೆಯದ ಏನಂತ ಹೇಳಿದ್ರೆ, ಜನರಲ್ಲಿ ಈ ಗಾಳಿ ಧೂಳಿ ಮಾಟ ಮಂತ್ರ ಅಂತ ಏನು ಜನ ಹೇಳ್ತಾರಲ್ಲ, ಈ ಗಾಳಿ ಧೂಳಿ ಇದ್ದವ್ರು ಇವರೆಲ್ಲ ಏನದಲ್ಲ ಗಾಳಿ ಪಳಿ ಇದ್ದವ್ರು ಅದನ್ನು ತಲೆ ಮೇಲೆ ಇಟ್ಕೊಂಡ್ರೆ ಅದು ಕಡಿಮೆ ಆಗ್ತದೆ ಅನ್ನೋದು ಅಭಿಪ್ರಾಯ ಇಲ್ಲಿ ಜನರಿಗೆ ಅದ, ಈ ಊರಿಗೆ ಅದ.